ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಸಿಂಪಲ್ ಆಗಿ ಒಂದು ವೆಲ್ತ್ ಅಟ್ರಾಕ್ಷನ್ ಆಗುವಂಥದ್ದು. ತುಂಬ ಪ್ರಾಬ್ಲಮಲ್ಲಿದ್ದೀರಾ, ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿದ್ದೀರಾ, ಎಲ್ಲೋ ಒಂದು ಕಡೆಯಿಂದ ನನಗೆ ದುಡ್ಡಿನ ಅನುಕೂಲ ಆಗಬೇಕು, ಎಲ್ಲೋ ಒಂದು ಕಡೆ ನನಗೆ ಒಂದು ಸಾಲದ ಒಂದು ಸಮಸ್ಯೆಗೆ ನಾನು ಆಚೆ ಬರಲಿಕ್ಕೆ ನನಗೆ ಸಹಾಯ ಆಗಬೇಕು. ಈಗ ಮುಂಬರ್ತಿರುವಂತಹ ಕುಬೇರರ ಒಂದು ಯಂತ್ರವನ್ನು ಯಾವ ರೀತಿ ರಚನೆ ಮಾಡುವಂಥದ್ದು, ಅದರಲ್ಲೂ ಆ ಯಂತ್ರ ರಚನೆ ಮಾಡುವಂತಹ ದಿನ ಅಕ್ಷಯ ತೃತೀಯ ದಿನ. ಹೌದು, 19ನೇ ತಾರೀಕು ಏಪ್ರಿಲ್ 2026 ಅಕ್ಷಯ ತೃತೀಯ ಪ್ರಾರಂಭ ಆಗುತ್ತೆ. ಆ್ಯಕ್ಚುಲಿ ಅದು ಒಂದು 9 ಗಂಟೆ ಮೇಲೆ, ಅಂದರೆ ಬೆಳಗಿನ ಜಾವ 9 ಗಂಟೆ ಮೇಲೆ ಪ್ರಾರಂಭ ಆಗೋದ್ರಿಂದ ತೃತೀಯದ ದಿನ ಭಾನುವಾರ ಹೆಚ್ಚಾಗಿದೆ. ಸೋಮವಾರ ಸಹ ತುಂಬ ಜನ ಅದನ್ನು ಆಚರಿಸ್ತಾ ಇದ್ದೀರಾ. 20ನೇ ತಾರೀಕು ಸಹ ತುಂಬ ಜನ ಆಚರಿಸ್ತಾ ಇದ್ದೀರಾ. 19ನೇ ತಾರೀಕು ಭಾನುವಾರ, 20ನೇ ತಾರೀಕು ಸೋಮವಾರ. ಬೇಕಾಗಿರುವಂಥದ್ದು ಸಿಂಪಲ್ ಆಗಿರುವಂತಹ 3 ಐಟಮ್ಸ್ ಅಷ್ಟೇ. ಈ ಥರ ಒಂದು ಗ್ರೀನ್ ಕಲರ್ ಪೇಪರ್ ತಗೊಳ್ಳಿ, ಒಂದು ಗ್ರೀನ್ ಕಲರ್ ಪೆನ್ ತಗೊಳ್ಳಿ, ಮತ್ತು ಒಂದು ಗೋಲ್ಡ್ ಕಲರ್ ಪೆನ್ ತಗೊಳ್ಳಿ. ಮ್ಯಾನಿಫೆಸ್ಟೇಷನ್ ಏನಿದು? ಮ್ಯಾನಿಫೆಸ್ಟೇಷನ್ ಏನು ಮಾಡಬೇಕು? ದುಡ್ಡು ಎಲ್ಲರಿಗೂ ಬೇಕು, ದುಡ್ಡಿನ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಯಾರಿಗೋ ನೀವು ಸಹಾಯ ಮಾಡಿ ಸಿಕ್ಕಾಕೊಂಡಿರ್ಬೋದು, ನಿಮಗೆ ಅವಶ್ಯಕತೆ ಇದ್ದೇ ನೀವು ಸಾಲ ಮಾಡಿ ಸಿಕ್ಕಾಕೊಂಡಿರಬಹುದು, ಅಥವಾ ನಿಮಗೆ ಆದಾಯವೇ ಕಡಿಮೆ ಆಗ್ತಿರ್ಬೋದು, ಬರ್ತಿರೋಂಥದ್ದೇ ಕಡಿಮೆ, ಮೇಡಮ್ ನನಗೆ ಇನ್ಕಮ್ಮೇ ಕಡಿಮೆ ಇದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಇಂಥವೆಲ್ಲ ಪ್ರಾಬ್ಲಮ್ಸ್ನ ನಾವು ಯಾವ ರೀತಿ ಒಂದು ಮ್ಯಾನಿಫೆಸ್ಟೇಷನಿಂದ ಸಿಂಪಲ್ ಆಗಿ ನಮ್ಮ ಒಂದು ಥಾಟ್ ಫ್ಲೋಯಿಂದ, ನಮ್ಮ ಒಂದು ವೆಲ್ತ್ ಒಂದು ಮ್ಯಾನಿಫೆಸ್ಟೇಷನಿಂದ, ಅಫರ್ಮೇಷನ್ಸಿಂದ ನಾವು ಯಾವ ರೀತಿ ವೆಲ್ತ್ ಅಟ್ರಾಕ್ಷನ್ ಮಾಡಬಹುದು ಬನ್ನಿ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ನೀವು ಬರೀಬೇಕಾಗಿರೋಂತಹ ಒಂದು ಕುಬೇರ ಯಂತ್ರ ಈ ರೀತಿಯಾದ ಒಂದು ಪೇಪರಲ್ಲಿ, ಈ ರೀತಿಯಾದ ಪೇಪರನ್ನು ನೀವು ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ಸಿಗುತ್ತೆ ಅಂಗಡಿಗಳಲ್ಲಿ, ತುಂಬಾ ಈಸಿಯಾಗಿ ಸಿಗುವಂಥ ಐಟಮ್ಸ್. ನೀವು ಯಾವ ದಿನ ಮಾಡಬೇಕು? ಸಿನ್ಸ್ ನಾನು ಹೇಳಿದೆ 19ನೇ ತಾರೀಕು ಮತ್ತು 20ನೇ ತಾರೀಕು 2 ದಿನಕ್ಕೆ ಅಕ್ಷಯ ತೃತೀಯ ಇರೋದ್ರಿಂದ, ಬಟ್ 20ನೇ ತಾರೀಕು ಅಕ್ಷಯ ತೃತೀಯ ತುಂಬ ಕಡಿಮೆ ಅವಧಿಯಲ್ಲಿರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು 19ನೇ ತಾರೀಕಿಗೆ ಮಾಡುವಂಥದ್ದೇ ತುಂಬ ಉತ್ತಮ. ಅಕಸ್ಮಾತ್ ಅಕ್ಷಯ ತೃತೀಯ ನಾನು ಮಿಸ್ ಆಗಿತ್ತು ಮ್ಯಾಮ್, ನನ್ನ ಪ್ರೋಗ್ರಾಮ್ ನೋಡ್ಲಿಕ್ಕೆ ಆಗಲಿಲ್ಲ, ಅವತ್ತಿನ ದಿನ ಮಿಸ್ ಆಗಿತ್ತು ಅಂದರೂ ಸಹ ನೀವು ಶುಕ್ರವಾರದ ದಿನ, ಅದರಲ್ಲೂ ಅಮಾವಾಸ್ಯೆ ಬಿದ್ದಿದ್ರೂ ಸಹ ನೀವು ಈ ಒಂದು ನಾನು ಕೊಡ್ತಿರೋಂತಹ ಪರಿಹಾರನ ನೀವು ಮಾಡಬಹುದು. ಈ ರೀತಿಯಾದ ಒಂದು ಯಂತ್ರವನ್ನು ನೀವು ರಚನೆ ಮಾಡ್ಕೋಬೇಕು. ಸಂಖ್ಯೆಗಳು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನಿಮಗೆ ಫೋಟೋ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ರೀತಿಯಾದ ಒಂದು ಯಂತ್ರವನ್ನು ರಚನೆ ಮಾಡಿಕೊಂಡು ಸಂಖ್ಯೆಗಳನ್ನು ಬರೀಬೇಕು, ಬಾಕ್ಸಸ್ನ ಹಾಕ್ಕೊಳ್ಬೇಕು. ಸೊ 3 ಈಕ್ವಲ್ ಬಾಕ್ಸಸ್ ಇರುತ್ತೆ, ಈಕ್ವಲ್ ಆಗಿರಲಿ. ಬಾಕ್ಸು ಮೇನ್ ಬಾಕ್ಸು ಸಹ ಈಕ್ವಲ್ ಆಗಿರಲಿ, ಒಳಗಡೆ ಇರುವಂತಹ ಸಣ್ಣ ಸಣ್ಣ ಬಾಕ್ಸಸ್ಸು ಸಹ, ಸಣ್ಣ ಸಣ್ಣ ಕ್ವಾಡ್ರೆಂಟ್ಸು ಸಹ ಈಕ್ವಲ್ ಆಗಿರಲಿ. ವಿಶೇಷವಾಗಿ ಈ ಸಂಖ್ಯೆಗಳು ಬದಲಾವಣೆ ಆಗಬಾರ್ದು. ನಾನು ಯಾವ ಆರ್ಡರಲ್ಲಿ ಬರೆದಿದ್ದೀನಿ ಅದೇ ಆರ್ಡರಲ್ಲಿ ಈ ಕುಬೇರ ಯಂತ್ರವನ್ನು ರಚನೆ ಮಾಡಿ ಗ್ರೀನ್ ಕಲರ್ ಪೆನ್ನಲ್ಲಿ, ಗ್ರೀನ್ ಕಲರ್ ಪೇಪರಲ್ಲಿ ನೀವು ರಚನೆ ಮಾಡುವಂಥದ್ದು. ಮತ್ತು ನೀವು ಬರೀಬೇಕಾಗಿರೋಂತಹ ಮ್ಯಾನಿಫೆಸ್ಟೇಷನ್ ಏನು ಬೇಕು ನಿಮಗೆ ಯಾರಿಂದಾದರೂ ಸಾಲದ ಒಂದು ಸಾಲ ಕೊಟ್ಟಿರ್ತೀರಾ, ಆ ವ್ಯಕ್ತಿ ನಿಮಗೆ ರಿಟರ್ನ್ ಮಾಡಬೇಕು, ಅವರ ಒಂದು ಮ್ಯಾನಿಫೆಸ್ಟೇಷನ್ನ ಬರೀರಿ, ಅಫರ್ಮೇಷನ್ನ ಬರೀರಿ. ಆ ವ್ಯಕ್ತಿಯು ನಿಮಗೆ ಸಾಲವನ್ನು ಹಿಂತಿರುಗಿಸ್ತಾ ಇದ್ದಾನೆ, ಅಥವಾ ನಿಮಗೆ ಸಾಲದ ಸಮಸ್ಯೆ ಇದೆ, ನನಗೆ ಈ ಬೇಗ ಬ್ಯಾಂಕ್ ಲೋನ್ ಕ್ಲಿಯರ್ ಆಗಲಿ, ಅದನ್ನು ಸಹ ಈ ಮ್ಯಾನಿಫೆಸ್ಟೇಷನ್ ಮಾಡಿ ಇಲ್ಲಿ ಬರೀರಿ. ನೀವು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆಟೋಮೆಟಿಕ್ಲಿ 21 ಡೇಸಲ್ಲಿ. ನೀವು ಇದನ್ನು ಏನು ಬರೆದಿರ್ತೀರಾ, ಇದನ್ನು ಏನು ನೀವು ಬರೆಯುವಂತಹ ಇದನ್ನು ನಾನು ಯಾವ ರೀತಿ ಬರೆಯೋದು, ನೀವು ಏನು ಮಂತ್ರ ಹೇಳಬೇಕು ಸಹ ತಿಳಿಸ್ಕೊಡ್ತೀನಿ. ಇದನ್ನು ಬರೆದು ನೀವೊಂದು 5 ಥಿಂಗ್ಸ್ನ ಬರೀರಿ. ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗಿರೋಂಥದ್ದನ್ನು ಗೋಲ್ಡ್ ಪೆನ್ನಲ್ಲಿ 5 ರೀಸನ್ಸ್ ಅಥವಾ 5 ಅಫರ್ಮೇಷನ್ಸ್ನ ನೀವು ಇದರಲ್ಲಿ ಬರೀರಿ. 21 ಡೇಸಲ್ಲಿ ನಿಮ್ಮ ಅಫರ್ಮೇಷನ್ಸು ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇದೇನು ಸಿಂಪಲ್ ಲಾಜಿಕ್ಕು, ಏನು ಮೇಡಮ್ ನಾವು ಈ ಪೇಪರಲ್ಲಿ ಬರೆದ್ಬಿಟ್ರೆ ನಮಗೊಂದು ಪರಿಹಾರ ಆಗ್ಬಿಡತ್ತಾ, ನಮ್ಗೆ ವರ್ಕ್ ಆಗುತ್ತಾ ಅನ್ನೋಂಥದ್ದು ಸಿಂಪಲ್ ಲಾಜಿಕ್. ನಾವೆಲ್ಲವೂ ಸಹ ಮೈಂಡಲ್ಲಿ ನಾವೇನು ಥಾಟ್ನ ಮಾಡ್ಕೊಳ್ತೀವಿ ಅಥವಾ ನಾವೇನು ಆಲೋಚನೆಯನ್ನು ಮಾಡ್ತೀವಿ ಅದು ಡೆಫಿನೆಟ್ ಆಗಿ ನಿಮಗೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಪಾಸಿಟಿವ್ ಆಗಿ ಒಳ್ಳೆ ದಿನಗಳಲ್ಲಿ, ಒಳ್ಳೆಯ ಸಮಯದಲ್ಲಿ ನೀವು ಯಾವಾಗ ಅದು ಆಗಲಿ ಅನ್ನುವಂಥದ್ದನ್ನು ನಾವು ಅಂದ್ಕೊಳ್ತೀವಿ. ನಾವು ಹೇಳ್ತೀವಲ್ಲ ಹಿಂದಿನ ಕಾಲದಲ್ಲಿ, ಅಥವಾ ನಮ್ಮ ಜ್ಯೋತಿಷ್ ಶಾಸ್ತ್ರಗಳಲ್ಲಿ ನಾವು ಹೇಳ್ತೀವಿ ಅಸ್ತು ದೇವತೆಗಳಿದೆ, ನಿಮ್ಗೆ ಅದು ಅಸ್ತು ಅನ್ನೋಂಥದ್ದನ್ನು ಮಾಡುತ್ತೆ. ಡೆಫಿನೆಟ್ಲಿ ಈಗ ಸಾಲದ ಸಮಸ್ಯೆ ಇದೆ ಮೇಡಮ್, ನನಗೇನು ಇನ್ಕಮ್ ಬರೋವಂಥದ್ದಿಲ್ಲ, ನನಗೇನು ಯಾವುದೋ ಕಡೆಯಿಂದಲೂ ಇಲ್ಲ, ಬಟ್ ಯಾವುದೋ ಒಂದು ಸೋರ್ಸಿಂದ, ಯಾವುದೋ ಒಂದು ನಿಮಗೆ ಕಾಣದೇ ಇರೋಂತಹ ಕೈಗಳಿಂದ ನಿಮ್ಗೆ ಅದು ಅನುಕೂಲ ಮಾಡಿ ಕೊಡುತ್ತೆ. ಮತ್ತು ಕುಬೇರ ಯಂತ್ರ ಯಾಕೆ ನಾನು ಕುಬೇರ ಯಂತ್ರವನ್ನೇ ಇದು ಮಾಡಿದೆ, ಮತ್ತು ಹೇಳಬೇಕಾಗಿರೋಂಥ ಮಂತ್ರವೂ ಸಹ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಒಂದು ಕಾಲಮ್ಸ್ನ ಇದನ್ನು ನೀವು ಟೋಟಲ್ ಮಾಡಿ ನೋಡಿ, ನಿಮಗೆ 72 ಯಾವುದೇ ಕಾಲಮ್ಸ್ನ ನೀವು ಟೋಟಲ್ ಮಾಡಿ 72 ಬರುತ್ತೆ. 72ನ ನಾವು ಟೋಟಲ್ ಮಾಡಿದಾಗ 9 ಬರುತ್ತೆ. ಸೊ 9 ಅನ್ನುವಂಥದ್ದು ನಮ್ಮ ನವಗ್ರಹಗಳ ಒಂದು ಸಂಕೇತವಾಗುತ್ತೆ. 9 ಅನ್ನುವಂಥದ್ದು ಫುಲ್ ಕಂಪ್ಲೀಟ್ ಅನ್ನುವಂಥ ಒಂದು ಸಂಕೇತವಾಗುತ್ತೆ. ಸೊ ಹಾಗಾಗಿ ಕುಜನ ಸಂಖ್ಯೆ ಅದು 9 ಅನ್ನುವಂಥದ್ದು ನ್ಯೂಮರಾಲಜಿಕಲ್ ನಾವು ನೋಡೋಕ್ಕೆ ಹೋದರೆ. ಸೊ ಬರ್ತಾ ಇರುವಂತಹ ಅವತ್ತಿನ ದಿನವೂ ಸಹ ಸೂರ್ಯ ಮತ್ತು ಕುಜರರು ಒಳ್ಳೆಯ ಒಂದು ಫ್ರೆಂಡ್ಶಿಪ್ಪಲ್ಲಿರುವಂಥವ್ರು, ಒಳ್ಳೆ ಸ್ನೇಹಿತರು ಸಹ. ನೀವು ಅಂದ್ಕೊಂಡಿರೋಂಥದ್ದು ಅಂತಹ ಒಳ್ಳೆಯ ದಿನ ಯಾವತ್ತು ಅಕ್ಷಯ ತೃತೀಯ ದಿನ ಮಾಡಿದಾಗ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಇದು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋಂಥದ್ದು ಬರೀ
ದುಡ್ಡಿಗೆ ಸಂಬಂಧಪಟ್ಟಂಗೆ ವೆಲ್ತ್ ಕ್ರಿಯೇಷನ್ ಅಥವಾ ನಿಮ್ಮ ಒಂದು ದುಡ್ಡಿಗೆ ಸಂಬಂಧಪಟ್ಟಂಗೆ ನೀವು ಹೇಳಬೇಕಾಗಿರುವಂತಹ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ 108 ಸಲ ಹೇಳಿ ಈ ಯಂತ್ರವನ್ನ ಬರೆದು ಆ ಮಂತ್ರವನ್ನ ಹೇಳಿ ಇದನ್ನ ನೀವು ಸಾಧ್ಯವಾದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು. 21 ಡೇಸ್ ಹಾಗೆ ಇರಲಿ. 21 ಡೇಸ್ ಆದ್ಮೇಲೆ ನೀವು ತೆಗೆದು ನೋಡಿ, ಡೆಫಿನೆಟ್ಲಿ ಇದರಲ್ಲಿ ನೀವು ಬರೆದಿರೋಂಥ ಪಾಯಿಂಟ್ಸಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಮ್ಯಾನಿಫೆಸ್ಟ್ ಆಗಿರುತ್ತೆ. ಅಥವಾ ನಿಮ್ಮ ಮನೆಯ ನಾರ್ತ್ ಡೈರೆಕ್ಷನ್ಗೆ ನೀವು ಹಾಕ್ಕೊಳ್ಬೋದು. ನೀವು ಆ ಥರ ಏನು ಸಮಸ್ಯೆ ಇಲ್ಲ, ನಾನು ಅದನ್ನು ಪೇಸ್ಟ್ ಮಾಡ್ಬೋದು, ಇದನ್ನು ಹಾಕ್ಬೋದು ಅಂದರೆ ಈ ಯಂತ್ರದ ಜೊತೆಗೆ ನಿಮ್ಮ ಒಂದು ಅಫರ್ಮೇಷನ್ಸ್ನ ನೀವು ಮನೆಯ ನಾರ್ತ್ ಡೈರೆಕ್ಷನ್ಗೆ ನೀವು ಇದನ್ನು ಹಾಕ್ಬೋದು. ಯಾಕೆ ಮನೆಗೆ ಹಾಕಿ ಗೋಡೆ ಮೇಲೆ ಹಾಕಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ನೀವು ಅದನ್ನು ನೋಡಿದಾಗ ನಿಮ್ಗೆ ಅದು ಮ್ಯಾನಿಫೆಸ್ಟ್ ಆಗ್ತಿದೆ ಅನ್ನೋಂಥ ಒಂದು ಭಾವನೆ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ, ಆ ಥಾಟ್ ಫ್ಲೋ ಕ್ರಿಯೇಟ್ ಆಗುತ್ತೆ, ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅನುಕೂಲ ಇಲ್ಲ, ನಾನು ಗೋಡೆ ಮೇಲೆ ಹಾಕೋಕ್ಕಾಗೋದಿಲ್ಲ, ನೀವು ಅದನ್ನು ಪಾಕೆಟಲ್ಲಿ ಇಟ್ಕೋಬೋದು, ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ವಾಲೆಟಲ್ಲಿ ಇಟ್ಕೊಳ್ಬೋದು. ಈ ಒಂದು ಯಂತ್ರ ಇಷ್ಟೇ ಮಾಡಬೇಕು ಅಂತಿಲ್ಲ, ಇನ್ನು ನೀವು ಸಣ್ಣದಾಗೂ ಕೂಡ ಮಾಡ್ಕೊಳ್ಬೋದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋಂಥ ಸೈಜಲ್ಲಿ ಮಾಡ್ಕೊಳ್ಬೋದು. ಡೆಫಿನೆಟ್ಲಿ ಆಗುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಅಕ್ಷಯ ತೃತೀಯ ತುಂಬ ವಿಶೇಷವಾಗಿರುವಂಥ ದಿನ. ನಾನು ಆಲ್ರೆಡಿ ಅದ್ರ ಬಗ್ಗೆ ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಬೈ ಚಾನ್ಸ್ ಮಿಸ್ ಆಗಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಹ ಸಿಗುತ್ತೆ, ವಾಚ್ ಮಾಡಿ. ಪ್ರತಿಯೊಂದು ಯಾವ ರೀತಿಯಾದ ಸಮಸ್ಯೆಗಳಿಗೆ ಯಾವ ಪರಿಹಾರಗಳು ಮಾಡಬೇಕು ಅನ್ನೋದು ಸಹ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ವಾಚ್ ಮಾಡಿ. ಮೇಯ್ನಾಗಿ ಅವತ್ತಿನ ದಿನ ಸೂರ್ಯ ಉಚ್ಚವಾಗಿರುವಂಥದ್ದು, ಚಂದ್ರವೂ ಸಹ ಉಚ್ಚವಾಗಿರುವಂಥದ್ದು ತುಂಬ ರೇರ್ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ. ಹಾಗಾಗಿ ತುಂಬ ಜನ ಇದ್ರ ಬಗ್ಗೆ ನಿಮಗೆ ಅರಿವನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ, ತುಂಬ ಒಳ್ಳೆಯ ಒಂದು ದಿನವಾಗಿದೆ. ಸೊ ಎಲ್ರಿಗೂ ಸಹ ಅಕ್ಷಯ ತೃತೀಯದ ಶುಭಾಶಯಗಳನ್ನ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.